ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರ ಸಿಟ್ಟು ಕ್ಷಣಕ್ಕೂ ಭುಗಿರೇಳ್ತಾನೆ ಇದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಸ್ವಪಕ್ಷದ ವಿರುದ್ಧವೇ ಸಮರ ಸಾರಿದ್ದಾರೆ. ರಾಜೀನಾಮೆ ನಿರ್ಧಾರದ ಜೊತೆಗೆ ಬಂಡಾಯದ ಬಾವುಟವನ್ನ ಹಾರಿಸುತ್ತಿದ್ದಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಬಹಳ ಆತ್ಮೀಯವಾಗಿದ್ದೆ. ಅವರ ನಾಯಕತ್ವವನ್ನು ನಾನು ಒಪ್ಕೊಂಡಿದ್ದೆ. ಇದು ಕಾಂಗ್ರೆಸ್ ಸರ್ಕಾರ ಅಂತ ಅನಿಸೋದೇ ಇಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎರಡನೇ ಭಾಗವಾಗಿ ಸಿಎಂ ಕುರ್ಚಿ ಅಲಂಕರಿಸಿದ್ದ ಡಿಕೆ ಶಿವಕುಮಾರ್ಗೆ ಕ್ಯಾಬಿನೆಟ್ ಅನ್ನೋದು ನಿಜಕ್ಕೂ ಅಗ್ನಿ ಪರೀಕ್ಷೆಯನ್ನೇ ತಂದೊಡ್ಡಿದೆ. ಸಂಪುಟ ರಚನೆಯಾದ ಬರೋಬ್ಬರಿ 2 ತಿಂಗಳ ಬಳಿಕ ಸಂಪುಟ ವಿಸ್ತರಣೆಯಾಯಿತು. ಅಳೆದೂ ತೂಗಿ ಸಣ್ಣ ಪುಟ್ಟ ಗೊಂದಲಗಳ ಮಧ್ಯೆ ಖಾಲಿ ಇದ್ದ 20 ಸ್ಥಾನಗಳ ಪೈಕಿ 19 ಸಚಿವ ಸ್ಥಾನಗಳಿಗೆ ಪ್ರಮಾಣವಚನ ಬೋಧಿಸಿದ್ದಾಯಿತು. ಆದರೆ ಈ ಪ್ರಕ್ರಿಯೆ ಅಂದುಕೊಂಡಷ್ಟು ಸುಲಭವಾಗದೆ ಜೇನುಗೂಡಿಗೆ ಕಲ್ಲು ಹೊಡೆದಂತಾಗಿದೆ. ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಸುಮಾರು 15ಕ್ಕೂ ಹೆಚ್ಚು ಶಾಸಕರು, ಮಾಜಿ ಸಚಿವರು, ಪರಿಷತ್ ಸದಸ್ಯರು ನಿಗಿನಿಗಿ ಕೆಂಡವಾಗಿದ್ದಾರೆ. ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಹೈಕಮಾಂಡ್ ಮಟ್ಟಕ್ಕೂ ಹೋಗೋ ಎಚ್ಚರಿಕೆ ನೀಡಿದ್ದಾರೆ. ಆಕಾಂಕ್ಷಿಗಳ ಅಸಮಾಧಾನ, ಪ್ರತಿಭಟನೆ, ಆಕ್ರೋಶ ಸಿಎಂ ಡಿಕೆ ಶಿವಕುಮಾರ್ರನ್ನ ಕೊಂಚ ವಿಚಲಿತರಾಗುವಂತೆ ಮಾಡಿದೆ. ಸಿಡಿದೆದ್ದ ಸಚಿವಾಕಾಂಕ್ಷಿಗಳು ರಾಜೀನಾಮೆ ಬೆದರಿಕೆ. ರಾಜ್ಯಾದ್ಯಂತ ಬೆಂಬಲಿಗರ ರಸ್ತೆ ತಡೆ, ಪ್ರತಿಭಟನೆ, ಆಕ್ರೋಶ. ನಿನ್ನೆ ಹೈಕಮಾಂಡ್ ಪಟ್ಟಿ ಪ್ರಕಟ ಮಾಡಿ ಸಚಿವರುಗಳ ಪ್ರಮಾಣವಚನ ಸ್ವೀಕರಿಸುವ ಹೊತ್ತಿಗೆ ಆಕಾಂಕ್ಷಿಗಳ ಆಕ್ರೋಶದ ಕಟ್ಟೆಯೊಡೆದಿತ್ತು. ಇಂದು ಬೆಳಗಾಗುತ್ತಲೇ ಮತ್ತೆ ಹೋರಾಟದ ಕಹಳೆ ಮೊಳಗಿಸಿದ್ರು. ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಗದಗ, ಬಳ್ಳಾರಿ, ರಾಯಚೂರು ಹೀಗೆ ಹಲವೆಡೆ ಸಚಿವಾಕಾಂಕ್ಷಿಗಳ ಬೆಂಬಲಿಗರು ರಸ್ತೆಗಿಳಿದು ಹೋರಾಟ ನಡೆಸಿದ್ರು. ಸಭೆಗಳ ಮೇಲೆ ಸಭೆ ನಡೆದು ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಬಳಿ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ, ಗೋವಿಂದರಾಜನಗರ ಕ್ಷೇತ್ರದ ಶಾಸಕ ಪ್ರಿಯಾ ಕೃಷ್ಣ ಬೆಂಬಲಿಗರು ಹೈಡ್ರಾಮಾವನ್ನೇ ಮಾಡಿದ್ರು. ವಿಜಯನಗರ ಹಾಗೂ ಗೋವಿಂದರಾಜನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಎನ್ಎಸ್ಯುಐ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ರಾಜೀನಾಮೆ ಸಲ್ಲಿಸಿದ್ರು. ಶಾಸಕರ ಬೆಂಬಲಿಗರನ್ನ ಸಮಾಧಾನಪಡಿಸುವಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೈರಾಣಾದ್ರು. ನಾನು 50 ವರ್ಷ ದುಡಿದು ನಾನು ಈಗ ಅಧ್ಯಕ್ಷ ಆಗಿದ್ದೀನಿ. ಎಲ್ರಿಗೂ ಅವಕಾಶ ಸಿಗುತ್ತೆ, ಆರಾಮಾಗಿರಿ. ಪ್ರಿಯಾ ಕೃಷ್ಣನಿಗಂತೂ ಅವಕಾಶ ಸಿಗುತ್ತೆ. ಏನ್ ಸಿಗುತ್ತೆ ಅನ್ನೋದು ನಾವು ಮುಂದೆ ಹೇಳ್ತೀವಿ. ಮತ್ತೊಂದೆಡೆ ಬೆಂಗಳೂರಿನ ಶಾಂತಿನಗರ ಶಾಸಕ ಎನ್ಎ ಹ್ಯಾರಿಸ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕಾಗಿ ಬ್ರಿಗೇಡ್ ರೋಡ್ನ ದಿ ಗ್ರೇಟ್ ವಾರ್ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಪೊಲೀಸ್ ಹಾಗೂ ಪ್ರತಿಭಟನಾಕಾರರ ನಡುವೆ ನೂಕಾಟ, ತಳ್ಳಾಟ ಉಂಟಾಯಿತು. ರಸ್ತೆ ತಡೆದವರನ್ನ ಪೊಲೀಸರು ವಶಕ್ಕೆ ಪಡೆದರು. ಹಿರಿಯ ಕಾಂಗ್ರೆಸ್ ನಾಯಕ ದಿನೇಶ್ ಗುಂಡೂರಾವ್ ಬೆಂಬಲಿಗರು ಕೆಪಿಸಿಸಿ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ಗೆ ದಿನೇಶ್ ಗುಂಡೂರಾವ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಿಕೊಂಡ್ರು. ಆನೇಕಲ್ ಶಾಸಕ ಬಿ ಶಿವಣ್ಣಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಬೆಂಬಲಿಗರು ಚಂದಾಪುರ ಸರ್ಕಲ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಅತ್ತ ಗದಗನಲ್ಲಿ ಶಾಸಕ ಎಚ್.ಕೆ. ಪಾಟೀಲ್ ಬೆಂಬಲಿಗರು ರೊಚ್ಚಿಗೆದ್ದಿದ್ರು. ಅಷ್ಟೇ ಅಲ್ಲ, ಹೊನ್ನಾಳಿ ಶಾಸಕ ಶಾಂತನಗೌಡಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಕೊಪ್ಪಳದಲ್ಲೂ ಶಾಸಕ ರಾಘವೇಂದ್ರ ಹಿಟ್ನಾಳ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಕ್ಷೇತ್ರದ ರಾಂಪುರದಲ್ಲಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಅಭಿಮಾನಿಗಳಿಂದ ಬೃಹತ್ ಪ್ರತಿಭಟನೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಅಸಮಾಧಾನಿತರ ಬೆಂಬಲಿಗರಿಂದ ರಾಜೀನಾಮೆ, ದೆಹಲಿ ನಾಯಕರ ಗಮನ ಸೆಳೆಯುವ ಯತ್ನ. ಇನ್ನು ಅಸಮಾಧಾನಿತರ ಹೋರಾಟ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗದೆ ಬೆಂಬಲಿಗರ ರಾಜೀನಾಮೆ ಮೂಲಕ ಹೈಕಮಾಂಡ್ ಗಮನ ಸೆಳೆಯುವ ಯತ್ನವೂ ಆಗಿದೆ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ನಿನ್ನೆಯೇ ರಾಜೀನಾಮೆ ನೀಡಿದ್ರು. ಈ ಬೆನ್ನಲ್ಲೇ ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ಗುಬ್ಬಿ ಶಾಸಕ ಶ್ರೀನಿವಾಸ್ ರಾಜೀನಾಮೆ ನೀಡಿದ್ದಾರೆ. ಎಚ್.ಕೆ. ಪಾಟೀಲ್ ಬೆಂಬಲಿತ ಗದಗ ಬೆಟಗೇರಿ ನಗರಸಭೆಯ 22 ಸದಸ್ಯರು ರಾಜೀನಾಮೆ ಸಲ್ಲಿಸಿದ್ದಾರೆ. ಇನ್ನು ಕೆಎಸ್ಡಿಎಲ್ ಅಧ್ಯಕ್ಷ ಸ್ಥಾನಕ್ಕೆ ಅಪ್ಪಾಜಿ ನಾಡಗೌಡ ರಾಜೀನಾಮೆ ಸಾಧ್ಯತೆ ಇದೆ. ಅಲ್ಲದೆ ಕೆಯುಐ ಡಿಎಫ್ಸಿ ಅಧ್ಯಕ್ಷ ಸ್ಥಾನಕ್ಕೆ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ರಿಸೈನ್ ಸಾಧ್ಯತೆ ಇದೆ. ಜೊತೆಗೆ ಎಚ್.ಸಿ. ಮಹದೇವಪ್ಪರ ಪರ 12ಕ್ಕೂ ಹೆಚ್ಚು ಕಾಂಗ್ರೆಸ್ಸಿಗರು ಬ್ಲಾಕ್ ಕಾಂಗ್ರೆಸ್ಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಪರ 7 ಬ್ಲಾಕ್ ಕಾಂಗ್ರೆಸ್ ಸದಸ್ಯರು ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ.
ಸಂಪುಟದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಅನ್ಯಾಯವಾಗಿದೆ ಎಂದು ಆಗ್ರಹಿಸಿ ಅಸಮಾಧಾನಿತ ಶಾಸಕರು ಸಭೆ ನಡೆಸಿದ್ರು. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಅನ್ಯಾಯ ಮಾಡಿದ್ದೀರಿ, ಶಾಸಕರು ಅಸಮರ್ಥರ ಎಂದು ಜನ ಕೇಳುತ್ತಿದ್ದಾರೆ, ನಾವು ಯಾರೂ ರಾಜೀನಾಮೆ ಕೊಡಲ್ಲ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು. ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಬದಲಾವಣೆ ಆಗಿದ ಕೂಡಲೇ ನನಗೆ ಗೊತ್ತಿತ್ತು ನನ್ನನ್ನು ಖಂಡಿತ ಕೈ ಬಿಡ್ತಾರೆ ಅಂತ. ಕೆಲವರು ನಮ್ಮ ಪರ ಬರಲಿಲ್ಲ ದೆಹಲಿಗೆ ಅಂತಕ್ಕಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಅವರು ಆಗಬಾರ್ದು ಅಂತಕ್ಕಂಥ ಪಟ್ಟಿಡಿದು ನನ್ನನ್ನು ಇವತ್ತು ಅವರ ಪ್ರಭಾವವನ್ನು ಬೀರಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. 2 ವರ್ಷದಲ್ಲಿ ಚುನಾವಣೆಗೆ ಹೋಗುವಂಥ ಪೂರ್ವದಲ್ಲಿ ಎಲ್ಲೋ ಒಂದು ಕಡೆಗೆ ವಿಸ್ತರಣೆ ಆಗ್ತಾ ಇರತಕ್ಕಂಥದ್ದನ್ನು ನಾಯಕಗಳನ್ನೆಲ್ಲ ನೋಡಿದಾಗ ಇದೊಂಥರ ಆಲ್ ಪಾರ್ಟಿ ಸರ್ಕಾರ ಆದಾಗ ಕಾಣ್ತದೆ. ಇದು ಕಾಂಗ್ರೆಸ್ ಸರ್ಕಾರ ಅಂತ ಅನಿಸೋದೇ ಇಲ್ಲ. ಖಾಲಿ ಇರೋ 1 ಸ್ಥಾನದ ಮೇಲೆ ಹಲವರ ಕಣ್ಣು. 20 ಸ್ಥಾನಗಳ ಪೈಕಿ ಕೊನೆ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡ ಅವರನ್ನ ಪ್ರಮಾಣ ವಚನ ಸ್ವೀಕರಿಸದಂತೆ ತಡೆಯಲಾಗಿತ್ತು. ಇದರಿಂದಾಗಿ ಖಾಲಿ ಉಳಿದಿರೋ 1 ಸ್ಥಾನಕ್ಕಾಗಿ ಈಗ ಭಾರೀ ಪೈಪೋಟಿ ಶುರುವಾಗಿದೆ. ಪರಿಷತ್ ಸದಸ್ಯೆ ಆರತಿ ಕೃಷ್ಣ, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಮಧ್ಯೆ ಪೈಪೋಟಿ ನಡೆಯುತ್ತಿದೆ. ಅಲ್ಲದೆ ರೇಸ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಗಾಯತ್ರಿ ಶಾಂತೇಗೌಡ, ಉಮಾಶ್ರೀ, ಅನ್ನಪೂರ್ಣ ತುಕಾರಾಂ ಕೂಡ ಇದ್ದಾರೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಪಟ್ಟು ಹಾಕಿದ್ದಾರೆ. ಮಹಿಳೆಯರಿಗೆ ಇವತ್ತು ಸ್ಥಾನಮಾನ ಕೊಟ್ಟಿಲ್ಲ. ನಾವು ಆ ಆಧಾರದ ಕೇಳಿದ್ವಿ, ಇಲ್ಲಿ ಮಹಿಳೆಯರಿಗೆ ಯಾವ ಓಟ ಅಂತೇಳಿ ಬರಲ್ಲ, ಬಟ್ ಒಬ್ಬ ಮಹಿಳೆಗೆ ಅಥವಾ 2 ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು ಅನ್ನೋದು ಇದೆ. ಅದರ ಆಧಾರದ ಸರ್ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ. ನೋಡಿ, ನಾವು ಮೊದಲಿಂದನೂ ಕೂಡ ಕನಿಷ್ಠ ಒಂದು 3 ಸ್ಥಾನಗಳಾದರೂ ಮಂತ್ರಿಗಳಿಗೆ ಕೊಡಬಹುದು ಹೆಣ್ಮಕ್ಳಿಗೆ ಅಂತ ನಿರೀಕ್ಷೆ ಮಾಡಿದ್ವಿ ಮತ್ತು ಎಲ್ಲ ಕಡೆಗೆ ಹೇಳಿದ್ವಿ ಕೂಡ. ಈಗ ಆಗಿಲ್ಲ, ಸೊ ಒಂದಾದರೂ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲರೂ ಇದ್ದೀವಿ. ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳ ಹೋರಾಟ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಸಿಎಂ ಕೂಡ ಆಕಾಂಕ್ಷಿಗಳನ್ನ ಸಮಾಧಾನಪಡಿಸೋ ಸರ್ಕಸ್ ಮಾಡುತ್ತಿದ್ದಾರೆ. ಜೊತೆಗೆ ಈಗಾಗಲೇ ಸಚಿವರಾಗಿರೋರು ಅಸಮಾಧಾನಿತರನ್ನ ಭೇಟಿಯಾಗಿ ಸಂತೈಸುತ್ತಿದ್ದಾರೆ ಕೂಡ. ಇಷ್ಟೆಲ್ಲ ಆದರೂ ಹೈಕಮಾಂಡ್ ಗಮನ ಸೆಳೆಯಲು ಕೆಲವರು ಯತ್ನಿಸುತ್ತಿದ್ದಾರೆ. ಈ ಮಧ್ಯೆ ಹೈಕಮಾಂಡ್ ನಾಯಕರ ಆದೇಶಕ್ಕೆ ಪ್ರತಿಯಾಡೋ ನಾಯಕರು ಯಾರೇ ರಾಜೀನಾಮೆ ಕೊಟ್ಟರು ಅದನ್ನ ಸ್ವೀಕರಿಸಿ ಅಂತ ಹೈಕಮಾಂಡ್ ಆದೇಶ ನೀಡಿದೆಯಂತೆ. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ಬಂಡಾಯದ ಬಾವುಟ ಹಾರಿಸಿರೋ ನಾಯಕರಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ ಇದ್ರೆ ಇದು ಇವೆಲ್ಲ ಪೇಷನ್ಸ್ ಇಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಒಟ್ಟಾರೆ ಸಂಪುಟ ವಿಸ್ತರಣೆ ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಹೈಕಮಾಂಡ್ ಕೂಡ ರಾಜ್ಯದಲ್ಲಿನ ಸ್ಥಿತಿ ಬಗ್ಗೆ ಗಮನಿಸುತ್ತಿದೆ. ಇದಕ್ಕೆಲ್ಲ ಹೈಕಮಾಂಡ್ ಇತಿಶ್ರೀ ಹೇಗೆ ಹಾಡುತ್ತೆ? ಆಕಾಂಕ್ಷಿಗಳು ಸಮಾಧಾನವಾಗ್ತಾರಾ ಅಥವಾ ರಾಜೀನಾಮೆ ನೀಡಿ ಮತ್ತಷ್ಟು ಗೊಂದಲ ಸೃಷ್ಟಿ ಮಾಡುತ್ತಾರಾ ಅನ್ನೋದು ಮುಂದಿರೋ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.